ರಾಜ್ ಅಂತ ಅಂದಾಗ ದ್ವಾರಕೀಶ್ ಅವರ ಹೆಸರು ಇದ್ದೇ ಇರುತ್ತೆ. ಅವ್ರ ಹೆಸರು ಇಲ್ಲದೆ ನಿಮ್ಮ ಹೆಸರು ಪೂರ್ತಿ ಆಗೋದಿಲ್ಲ. ಸೊ ನಿಮ್ಮ ಗುರುಗಳನ್ನ ಕಳ್ಕೊಂಡಿರುವಂಥದ್ದು ಇವತ್ತು ಈ ನಾವು ಸುಮ್ಮನೆ ನಮ್ಮ ತಾಯಿನ ಕಳ್ಕೊಂಡೆ ಈಗ ನಾವು ಸುಮ್ಮನೆ ಓಡಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಅವ್ರ ಗುರುಗಳನ್ನ ಕರ್ಕೊಂಡು ದಿಕ್ಕಿ ತಪ್ಪೋದಂಗೆ ಆಗ್ತಾಯಿದೆ ನಮ್ಮ ಜೀವನದಲ್ಲಿ. ತಪ್ಪೋದಂಗೆ ಆಗ್ತಾಯಿದೆ. ಅವ್ರು ನೋಡ್ತಾ ಇದ್ರೆ ಮಲಗಿರೋದು ನೋಡ್ತಾ ಇದ್ರೆ ಲೀಲಮ್ಮ ಅಂತ ಹೇಳಿದ ಆ ಗಂಟ್ಲು ಮರೆಯೋಕ್ಕೆ ಆಗಲ್ಲ. ಏನೋ ವಿನೋದ, ಏನೋ ನೆಕ್ಸ್ಟ್ ಏನೋ ರೆಡಿ ಮಾಡ್ಕೊಂಡಿದ್ಯಾ, ತೋರಿಸಿರ್ಲಿ, ಏನು ಮಾಡಬೇಕು ಅವ್ರ ಮುಂದೆ ನಾನು ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸೋ ವ್ಯಕ್ತಿನೂ ಇಲ್ಲ, ಪ್ರೋತ್ಸಾಹ ಕೊಡೋ ತಾಯಿನೂ ಇಲ್ಲ. ಯಪ್ಪ ಸಾಕಪ್ಪ ಮನುಷ್ಯ. ಈ ದೇವ್ರ ಮನುಷ್ಯನ ಯಾವ್ಯಾವ ರೀತಿ ಹೊಡೆದು ಸಾಯಿಸ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ. ಭಗವಂಕಿ ಅಮ್ಮ ದೇವರೇ, ಅವನೊಂದು ಆಸ್ಥಾನದಲ್ಲಿ ಯಾವ ಥರ ಅವನು ಏನೇನು ಮಾಡ್ತಾನೆ ಅಂತ ದೇವರು ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ವಿಚಿತ್ರವಾದ ಒಂದು ಬದುಕು, ವಿಚಿತ್ರವಾದ ಜೀವನ. ಎಲ್ಲನೂ ಮನುಷ್ಯ ಹೇಳ್ಬಿಡ್ಬೋದು. ಈ ಸಾವನ್ನ ನಾವು ವರ್ಣನೆ ಮಾಡೋಕ್ಕಾಗಲ್ಲ, ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಊಹಿಸೋಕ್ಕೂ ಆಗಲ್ಲ. ಊಹೆಗೆ ಮೀರಿದ್ದೇನೆ ಇದು ಎಲ್ಲ ಇದು ನಡೆಯುವಂಥದ್ದು. ಊಹೆಗೆ ಮೀರಿದ್ದೇನೆ. ಹೋದ ವ್ಯಕ್ತಿ ವಾಪಸ್ ಬರೋದೂ ಇಲ್ಲ. ಆದರೂ ನಾವು ದೇವರೇ 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 ಅಂದ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋಗ್ತಾಯಿದ್ವಿ. ದೇವರು ಯಾರು ದೇವರು? ನಾವೇ ದೇವರಾಗಬೇಕು. ನಮಗೆ ನೀವು ದೇವರಾಗಬೇಕು, ನಮಗೆ ನಾವು ದೇವರಾಗಬೇಕು ಅಷ್ಟೇ. ಇಷ್ಟೇ ಜೀವನ ಆಯಿತು. ಹುಡ್ಕೊಂಡು ಹೋಗೋದು ಭಾರಿ ತಪ್ಪು. ಪಕ್ಕದಲ್ಲೇ ಇರ್ತೀವಿ, ನಾವು ಗುರುತಿಸಲ್ಲ. ಎಲ್ಲ ಹಿರಿಯ ಕಲಾವಿದರನ್ನು ನಾನು ಹೇಳ್ತಾ ಇದ್ದೀನಿ, ನಾವು ಕಿರಿಯರಾಗಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋದು, ಸನ್ಮಾನ ಮಾಡೋದು, ಅವ್ರನ್ನ ನೋಡೋದು ಭಾರಿ ಮುಖ್ಯ. ಈಗ ನಾವು ತೀರ್ಕೊಂಡಾಗ ಹೇಗೆ ಬರ್ತೀವೋ, ಬದುಕಿದ್ದಾಗ ಹಾಗೇ ಬಂದು ನೋಡಿ ಮಾತಾಡ್ಸ್ಕೊಂಡು ಕಾಲ ಕಳೆದಿದ್ರೆ ಅಷ್ಟು ಕಾಲ ಅವ್ರು ಸ್ವಲ್ಪ ಬದುಕೋರು. ನನ್ನನ್ನು ಸೇರಿ ಹೇಳ್ತಾಯಿದ್ರು. ಪರಿಸ್ಥಿತಿಗಳು, ತಲೆಬರೋಗಳು. ನನ್ನ ತಾಯಿಯವ್ರು ನೋಡ್ಕೊಳ್ಳೋಕ್ಕೆ ಪಕ್ಕದಲ್ಲಿ ನಾನು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ವ್ಯವಹಾರ ಪರಿಸ್ಥಿತಿಗಳು. ಅವರು ಕೊನೆವಸರವರೆಗೂ ಮಗ ಬಂದ ಅಂತ ಕೇಳ್ಬಿಟ್ಟು ಕೈಯಾರ ನೀರು ಕುಡಿದು ಪ್ರಪಂಚ ಬಿಟ್ಟು ಹೋದ್ರು. ಯಾವುದು ಕಣ್ಣಿಂದ ಹೋಗ್ತಾ ಇಲ್ಲ. ನಿಮ್ಮ ಕಡೆ ಭೇಟಿ ಯಾವಾಗ? 3 ತಿಂಗಳಿಂದ. ನನಗೆ ಆ ಹಾಡೇ ಮರೆಯೋಕ್ಕಾಗಲ್ಲ ರೀ. ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು. ರಿಂಗ್ ಟೋನು ಮರೆಯೋಕ್ಕೆ ಆಗಲ್ಲ. ಸರ್, ಅಮ್ಮನಿಗೆ ಎಷ್ಟು ಪ್ರೀತಿ ಪಾತ್ರರಾಗಿದ್ದರು? ನಿಮ್ಮನ್ನು ಸಿನಿಮಾ ಮಾಡೋದಕ್ಕೆ ಎಷ್ಟು ಮನವೊಲಿಸಿದ್ರು ಅವರು? ಲೀಲಮ್ಮ ಅಂತಂದರೆ ಲೀಲಾ ಅನ್ನೋಂಥ ಹೆಸರು ತೆಗೆ ಅಮ್ಮ ಅನ್ನುವಂಥದ್ದು ಜಾಸ್ತಿ ಪ್ರಾಮಿನೆನ್ಸ್ ಇರೋದು. ತನ್ನ ತಾಯಿ ಥರನೇ ಭಾವಿಸೋರು ಅಮ್ಮನ್ನ. ಅಷ್ಟು ಪ್ರೀತಿ. ಏಯ್ ಅಮ್ಮನಿಗೆ ತೊಂದರೆ ಕೊಡಬೇಡ್ರು, ಅಮ್ಮನಿಗೆ ಏನಾದರೂ ಇಷ್ಟ ಅಂದರೆ ತೊಗೊಂಬಂದು ಕೊಟ್ಬಿಟ್ಟು ಅಮ್ಮ ತಿನ್ಲಪ್ಪ. ನಾವು ಪುಳಿಚಾರು ನಮ್ಗೆ ಗೊತ್ತಾಗಲ್ಲ, ಅವ್ರಿಗೇನು ಇಷ್ಟ ಸಂತೋಷವಾಗಿ ತಿನ್ಬೇಕಮ್ಮ. ಅಷ್ಟು ಕಾಲ ಒದ್ದಾಡಿದ್ದಾರೆ, ಮಗನ ಜೊತೆಲಿ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಹೇಳೋರು ಪಾಪ. ಮೇಲೆ ನಿಮ್ಮನ್ನು ಕೂಸು ಅಂತ ಕರೆಯೋರು ಇಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ವಿನೋದ್ ರಾಜ್ ಅವರ ಮಾತು. ತುಂಬ ಭಾವುಕರಾಗಿ ಅವರು ಮಾತನಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.